ಹಾಯ್ ಎಲ್ರಿಗೂ ನಮಸ್ಕಾರ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು KCC ಪೋರ್ಟಲ್ನಲ್ಲಿ ಲೋನ್ ಅಪ್ಲಿಕೇಶನ್ನ ಹೇಗೆ ಹಾಕೋದು ಅನ್ನೋದನ್ನು ನೋಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡಿದಾಯಿತು. ಈ ವಿಡಿಯೋದಲ್ಲಿ ಆ ರಿಜಿಸ್ಟರ್ ಆದಂಥ ಫಾರ್ಮರಿಗೆ ಲೋನ್ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ KCC ಪೋರ್ಟಲಲ್ಲೇ ಲಾಗಿನ್ ಮತ್ತು ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಎರಡು ಆಪ್ಷನ್ ಇರುತ್ತೆ. ಇದರಲ್ಲಿ ನಾವು ಫಾರ್ಮರ್ ರಿಜಿಸ್ಟ್ರೇಷನ್ ಆಲ್ರೆಡಿ ಮಾಡ್ಕೊಂಡಿರೋದ್ರಿಂದ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕಾಗಿರುತ್ತೆ. ಲಾಗಿನ್ ಅಂತ ಸೆಲೆಕ್ಟ್ ಮಾಡ್ತಿದ್ದಂಗೆ ನಿಮಗೆ ಫಾರ್ಮರ್ ಲಾಗಿನ್ ಮತ್ತು ಬ್ಯಾಂಕ್ ಲಾಗಿನ್ ಅಂತ ಎರಡು ಆಪ್ಷನ್ಗಳು ಬರುತ್ತೆ. ಇದರಲ್ಲಿ ಫಾರ್ಮರ್ದು ಐಡಿಗೆ ಲಾಗಿನ್ ಆಗ್ತಿದ್ದಾಗ ಫಾರ್ಮರ್ ಲಾಗಿನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಪ್ಯಾಕ್ಸ್ ಐಡಿಗೆ ಅಥವಾ ಮ್ಯಾನೇಜರ್ ಐಡಿಗೆ ಲಾಗಿನ್ ಆಗ್ತಿದ್ದೀವಿ ಅಂತಂದಾಗ ಬ್ಯಾಂಕ್ ಲಾಗಿನ್ ಮೂಲಕ ಲಾಗಿನ್ ಆಗಬೇಕಾಗುತ್ತೆ. ಈಗ ನಾವು ಫಾರ್ಮರ್ ಲಾಗಿನ್ ಆಗ್ತಿರೋದ್ರಿಂದ ಫಾರ್ಮರ್ ಲಾಗಿನ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ಮರ್ ಲಾಗಿನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲಿಂದ ಇಲ್ಲಿ ಲಾಗಿನ್ಗೆ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಅವ್ರದ್ದು ರಿಜಿಸ್ಟರ್ ಆಗಬೇಕಾದ್ರೆ ಯಾವ ಮೊಬೈಲ್ ನಂಬರ್ನ ಹಾಕಿದ್ರಿ ಆ ಮೊಬೈಲ್ ನಂಬರ್ನ ಹಾಕಿ OTP ತೊಗೊಂಡು ಲಾಗಿನ್ ಆಗಬೇಕಾಗಿರುತ್ತೆ. ಮೊಬೈಲ್ ನಂಬರ್ ಹಾಕಿ ಸೆಂಡ್ OTP ಅಂತ ಕೊಟ್ಕೊಳ್ಳಿ. ಸೆಂಡ್ OTP ಅಂತ ಕೊಟ್ಟಾದ್ಮೇಲಿಂದ ಅವ್ರ ಮೊಬೈಲಿಗೆ OTP ಹೋಗಿರುತ್ತೆ. ಆ OTPನ ತೊಗೊಂಡು ನೀವು ಲಾಗಿನ್ ಆಗಿ ಲೋನ್ ಅಪ್ಲಿಕೇಶನ್ನ ಪ್ರೊಸೀಡಿಂಗ್ ಮಾಡಬೇಕಾಗಿರುತ್ತೆ. ಈಗ OTP ಸೆಂಡ್ ಆಗಿದೆ. OTP ಹಾಕಿ ನಾನು ಲಾಗಿನ್ ಆಗ್ತಾಯಿದ್ದೀನಿ. ಲಾಗಿನ್ ಆದಮೇಲಿಂದ ಇಲ್ಲಿ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಏನಂತಂದರೆ ಒಂದು ಮೊಬೈಲ್ ನಂಬರ್ನ ಯೂಸ್ ಮಾಡಿಕೊಂಡು ನೀವು ಅಪ್ ಟು 5 ಯೂಸರ್ಸನ್ನು ಒಂದೇ ಮೊಬೈಲ್ ನಂಬರ್ಗೆ ಆ್ಯಡ್ ಮಾಡ್ಕೋಬೋದಾಗಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಆ ಯೂಸರ್ ಯಾರು ಲೋನ್ಗೆ ಅಪ್ಲೈ ಮಾಡ್ತಿದ್ದಾರೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ಈ ಯೂಸರ್ ಐಡಿಯಲ್ಲಿ ಒಬ್ಬರೇ ಯೂಸರ್ ಇರೋದ್ರಿಂದ ಅವರೊಬ್ಬರದ್ದು ಮಾತ್ರ ಇಲ್ಲಿ ಶೋ ಆಗ್ತಿರುತ್ತೆ. ಅವ್ರನ್ನ ಸೆಲೆಕ್ಟ್ ಮಾಡಿ ನೀವು ಪ್ರೊಸೀಡ್ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ಅದೇ ನಂಬರ್ಗೆ ಬೇರೆ ಮೆಂಬರ್ಸ್ಗಳನ್ನು ಸಹ ಆ್ಯಡ್ ಮಾಡ್ಕೊಂಡಿತ್ತು, ಅದೇ ಫ್ಯಾಮಿಲಿಯವರು ಒಂದೇ ಮೊಬೈಲ್ ನಂಬರ್ ಯೂಸ್ ಮಾಡ್ತಿದ್ರು, ಅದೇ ಫ್ಯಾಮಿಲಿಯವರು 2-3 ಜನ ಇತ್ತು ಅಂತಂದಾಗ ಇಲ್ಲಿ ಅದೇ ಮೊಬೈಲ್ ನಂಬರ್ಗೆ ನಾವು ಆ್ಯಡ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಸೊ ಆ ರೀಸನಲ್ಲಿ ಇಲ್ಲಿ ಅಪ್ ಟು 5 ಮೆಂಬರ್ಸ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಈಗ ಇಲ್ಲಿ ಒಬ್ಬರೇ ಇರೋದ್ರಿಂದ ಅವರೊಬ್ಬರದನ್ನ ID ಮೇಲೆ ಸೆಲೆಕ್ಟ್ ಮಾಡ್ತಿದ್ದಂಗೆ ನಿಮಗೆ ಲೋನ್ ಅಪ್ಲಿಕೇಶನ್ಗೆ ಬರುತ್ತೆ. ಈ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಅಪ್ಲೈ ಫಾರ್ KCC ಲೋನ್ ಅಂತ ಬಂದಿರುತ್ತೆ. ಇಲ್ಲಿ ಅಪ್ಲೈ ಫಾರ್ ಲೋನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅಪ್ಲೈ ಫಾರ್ ಲೋನ್ ಅಂತ ಸೆಲೆಕ್ಟ್ ಮಾಡಾದಮೇಲೆ ನಿಮಗೆ 3 ಆಪ್ಷನ್ ಬರುತ್ತೆ. ಆ 3 ಆಪ್ಷನ್ಸಲ್ಲಿ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಆ 3 ಆಪ್ಷನ್ಸಲ್ಲಿ ಒಂದು KCC ಆಗಿರುತ್ತೆ, ಇನ್ನೊಂದು ಆ್ಯನಿಮಲ್ ಹಸ್ಬೆಂಡ್ರಿ, ಮತ್ತೊಂದು KCC ಫಿಶರೀಸ್ ಆಗಿರುತ್ತೆ. ಅದರಲ್ಲಿ ಯಾವುದಕ್ಕೆ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಮಾಡಬೇಕಾಗಿರುತ್ತೆ. ಈಗ ಇಲ್ಲಿ ಲೋನ್ ಟೈಪಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಾವು. ನೀವು ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಲೋನ್ ಟೈಪ್ ಅಂತ ಬಂದು KCC ಕ್ರಾಪ್ ಲೋನು, KCC ಫಿಶರೀಸು, KCC ಆ್ಯನಿಮಲ್ ಹಸ್ಬೆಂಡ್ರಿ ಅಂತ 3 ಓಪನ್ ಆಗಿದೆ. ಇದರಲ್ಲಿ ನಾನು KCC ಕ್ರಾಪ್ ಲೋನ್ಗೆ ಅಪ್ಲೈ ಮಾಡ್ತಿರೋದ್ರಿಂದ ನಾನು KCC ಕ್ರಾಪ್ ಅನ್ನೋದ್ರ ಮುಂದೆ ಸೆಲೆಕ್ಟ್ ಮಾಡ್ಕೋತೀನಿ. KCC ಕ್ರಾಪ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು 4 ಸ್ಟೆಪ್ಗಳಲ್ಲಿ ಪ್ರೊಸೀಡ್ ಆಗಬೇಕಾಗಿರುತ್ತೆ. ಫಸ್ಟ್ ಒನ್ನು ಯಾವ ಬ್ಯಾಂಕ್ ಮೂಲಕ ಅವರು ಲೋನ್ಗೆ ಅಪ್ಲೈ ಮಾಡ್ತಿದ್ದಾರೆ ಅನ್ನೋದು ಒಂದು. ನೆಕ್ಸ್ಟ್ ಒನ್ನಲ್ಲಿ ಅವ್ರದ್ದು ಲ್ಯಾಂಡ್ ಡೀಟೇಲ್ಸ್ಗಳನ್ನ ಫಿಲ್ ಮಾಡೋದು. ಅದಾದ ನಂತರ ಅವ್ರದ್ದು ಕ್ರೆಡಿಟ್ ಲಿಮಿಟ್ಗಳನ್ನ ಚೆಕ್ ಮಾಡಿಕೊಂಡು ಅಡಿಷನಲ್ ಆಗಿ ಏನಾದ್ರೂ ಲೋನ್ ಕೇಳ್ತಿದ್ದಾರಾ, ಸೆಕ್ಯೂರಿಟಿ ಪರ್ಪಸ್ಗೆ ಏನು ನಮಗೆ ಶ್ಯೂರಿಟಿ ಕೊಡ್ತಿದ್ದಾರೆ, ಇವುಗಳನ್ನೆಲ್ಲನೂ ಸೆಲೆಕ್ಟ್ ಮಾಡಿ ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್ ಎಲ್ಲನೂ ಫಿಲ್ ಮಾಡಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದಾಗಿರುತ್ತೆ. ಈಗ ಇಲ್ಲಿ ಮೊದಲನೇದಾಗಿ ಅಪ್ಲಿಕೇಶನ್ ಟೈಪನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹೊಸ ಅಪ್ಲಿಕೇಶನ್ನ ಅಥವಾ ರಿವ್ಯೂ ಅಪ್ಲಿಕೇಶನ್ ಅಂತ. ಇದು ಹೊಸದಾಗಿ ಮೊದಲನೇ ಸಾರಿ ಹಾಕ್ತಿರೋದ್ರಿಂದ ನಾನು ನ್ಯೂ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ನ್ಯೂ ಅಂತ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲಿಂದ ಇಲ್ಲಿ PMJJBY ಮತ್ತು PMSBY ಈ ಥರದ್ದು ಯಾವುದಾದ್ರೂ ಸ್ಕೀಮ್ಗೆ ಇವರು ಎನ್ರೋಲ್ ಆಗಿದ್ದಾರಾ ಅಂತ ಕೇಳುತ್ತೆ. ಎನ್ರೋಲ್ ಆಗಿದ್ರು ಅಂತಂದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಎನ್ರೋಲ್ ಆಗಿಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎನ್ರೋಲ್ ಆಗಿಲ್ಲದೆ ಇರೋದ್ರಿಂದ ಇಲ್ಲಿ ನಾನು ನೋ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲಿಂದ ಆ ರೈತರು ಎಲ್ಲಿಂದ ಲೋನನ್ನ ತೊಗೊಳೋದಕ್ಕೆ ಇಷ್ಟಪಡ್ತಿದ್ದಾರೆ ಅನ್ನೋ ಡೀಟೇಲ್ಸ್ಗಳನ್ನ ಇಲ್ಲಿ ಕೇಳುತ್ತೆ. ಪ್ರೆಫರ್ಡ್ ಲೆಂಡರ್ ಡೀಟೇಲ್ಸ್ ಅಂತ. ಇಲ್ಲಿ ಅವರು ಯಾವ ಬ್ಯಾಂಕ್ ಮೂಲಕ ಅಪ್ಲೈ ಮಾಡೋಕ್ಕೆ ಇಷ್ಟಪಡ್ತಿದ್ದಾರೆ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ನಿಮಗೆ 4 ಆಪ್ಷನ್ ಇರುತ್ತೆ.
ರೀಜನಲ್ ರೂರಲ್ ಬ್ಯಾಂಕು, ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸು, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸು ಮತ್ತು ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ವಿತ್ ಪ್ಯಾಕ್ಸ್ ಅಂತ. ಇದರಲ್ಲಿ ನಿಮ್ಮದು ಯಾವ ಬ್ಯಾಂಕ್ ಅಂಡರಲ್ಲಿ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನಮ್ದು ಈಗ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಆಗಿರೋದ್ರಿಂದ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಅದಾದ ನಂತರ ನಿಮಗೆ ನೆಕ್ಸ್ಟ್ ಆಪ್ಷನ್ನಲ್ಲಿ ನೀವು ಬ್ರ್ಯಾಂಚಲ್ಲೇ ಅಪ್ಲೈ ಮಾಡ್ತಿದ್ದೀರಾ ಅಥವಾ ಪ್ಯಾಕ್ಸ್ ಮೂಲಕ ಅಪ್ಲೈ ಮಾಡ್ತಿದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ನಾನು ಡೈರೆಕ್ಟಾಗಿ ಬ್ರ್ಯಾಂಚ್ ಮೂಲಕ ಅಪ್ಲೈ ಮಾಡ್ತಾವ್ರೆ ಅವರು ಅಂತಂದಾಗ ಬ್ರ್ಯಾಂಚ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಅಲ್ಲಿ ಯಾವ ಬ್ರ್ಯಾಂಚಿಂದ ಅಪ್ಲೈ ಮಾಡ್ತಿದ್ದಾರೆ ಅನ್ನೋದನ್ನು, ಯಾವ ಬ್ಯಾಂಕಿಂದ ಯಾವ ಬ್ರ್ಯಾಂಚಲ್ಲಿ ಅಪ್ಲೈ ಮಾಡ್ತಿದ್ದಾರೆ ಅನ್ನೋದನ್ನು ಕೇಳುತ್ತೆ. ಪ್ಯಾಕ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವ ಬ್ಯಾಂಕಿಂದ ಯಾವ ಬ್ರ್ಯಾಂಚು ಮತ್ತು ಯಾವ ಪ್ಯಾಕ್ಸಿಂದ ಅಪ್ಲೈ ಮಾಡ್ತಿದ್ದಾರೆ ಅನ್ನೋದನ್ನು ಕೇಳುತ್ತೆ. ಈಗ ನಾನು ಇಲ್ಲಿ ಪ್ಯಾಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಪ್ಯಾಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಕೆಳಗಡೆ ಒಂದು ಕಾಲಮ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಸ್ಟೇಟು, ಡಿಸ್ಟಿಕ್ಕು, ಬ್ಯಾಂಕು ಮತ್ತು ಬ್ರ್ಯಾಂಚು, ಅದರಲ್ಲಿ ಪ್ಯಾಕ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈಗ ಇಲ್ಲಿ ನಮ್ಮದು ಮೈಸೂರು ಚಾಮರಾಜನಗರ ಆಗಿರೋದ್ರಿಂದ ಮೈಸೂರು ಚಾಮರಾಜನಗರ ಡಿಸ್ಟ್ರಿಕ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೋತೀನಿ. ಅದಾದ ನಂತರ ಅದರಲ್ಲಿ ಯಾವ ಬ್ರ್ಯಾಂಚ್ ಮೂಲಕ ಅಪ್ಲೈ ಮಾಡ್ತಿದ್ದಾರೆ ಅನ್ನೋದಕ್ಕೆ ಬ್ರ್ಯಾಂಚನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಯಾವ ಪ್ಯಾಕ್ಸ್ ಮೂಲಕ ಅಪ್ಲೈ ಮಾಡ್ತಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ಇದಿಷ್ಟು ಎಲ್ಲಿಂದ ಲೋನನ್ನು ತೊಗೊಳಕ್ಕೆ ಇಷ್ಟಪಡ್ತಿದ್ದಾರೆ ಅದನ್ನು ಸೆಲೆಕ್ಟ್ ಮಾಡಿದ್ದಾಯಿತು. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಆ ಫಾರ್ಮರ್ದು ಲ್ಯಾಂಡ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ಫಸ್ಟಿಗೆ ನೀವು ಆ್ಯಡ್ ಲ್ಯಾಂಡ್ ಡೀಟೇಲ್ಸ್ ಅಂತ ಏನಿದೆ ಇಲ್ಲಿಗೆ ನೀವು ಆ್ಯಡ್ ಅಂತ ಕೊಟ್ಟು ಅವ್ರದ್ದು ಡೀಟೇಲ್ಸ್ನ FID ಮೂಲಕ ಡೈರೆಕ್ಟಾಗಿ ಫೆಚ್ ಮಾಡ್ಕೋಬೋದು ಅಥವಾ ಮ್ಯಾನ್ಯುವಲ್ ಆಗಿಯೂ ಸಹ ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೋದಾಗಿರುತ್ತೆ. ಕೆಲವೊಂದು ಸಾರಿ ಸರ್ವರು ವರ್ಕ್ ಆಗ್ತಿತ್ತು ಅಂತಂದಾಗ FID ನಂಬರ್ ಆಗ್ತಿದ್ದಂಗೆ ಅವ್ರದ್ದು ಡಾಟಾ ಕಂಪ್ಲೀಟಾಗಿ ಫೆಚ್ ಆಗುತ್ತೆ ಯಾವ ಸರ್ವೆ ನಂಬರ್ ಇದೆ ಅಂತ. ಕೆಲವು ಟೈಮಲ್ಲಿ ಅದು ವರ್ಕ್ ಆಗೋಲ್ಲ. ಆ ಟೈಮಲ್ಲಿ ನೀವು ನೋ ಅಂತ ಸೆಲೆಕ್ಟ್ ಮಾಡಿ ಮ್ಯಾನ್ಯುವಲ್ ಆಗಿ ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಈಗ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ FID ನಂಬರ್ನ ಎಂಟ್ರಿ ಮಾಡಿ ಅಂತ ಕೇಳುತ್ತೆ. ನೀವು ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಲ್ಯಾಂಡ್ ಡೀಟೇಲ್ಸ್ನ ನೀವು ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಿ ಅಂತ ಕೇಳುತ್ತೆ. ಸ್ಟೇಟು ಕರ್ನಾಟಕ ಆಗಿರುತ್ತೆ. ಯಾವ ಡಿಸ್ಟಿಕ್ಟು ಅದು ಲ್ಯಾಂಡು ಸೇರಿದೆ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಡಿಸ್ಟಿಕ್ಕು, ಸಬ್ ಡಿಸ್ಟಿಕ್ಕು, ವಿಲೇಜು ಮತ್ತು ಇಲ್ಲಿ ಸರ್ವೆ ನಂಬರ್ನ ಹಾಕ್ಕೊಂಡು ನೀವು ಆ ಡೀಟೇಲ್ಸ್ನ ಫಿಲ್ ಮಾಡ್ಕೋಬೇಕಾಗಿರುತ್ತೆ. ಹಿಂಗೆ ಮ್ಯಾನ್ಯುವಲ್ ಆಗಿ ಫಿಲ್ ಮಾಡ್ತೀವಿ ಅಂತಂದಾಗ ಆ ಜಮೀನ್ದು ಎಕ್ಸ್ಟೆಂಟೆಲ್ಲನೂ ನೀವು ಇಂಡಿವಿಜುವಲ್ ಆಗಿಯೇ ಆ್ಯಡ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಇಲ್ಲಿ ನೀವು ಎಸ್ ಅಂತ ಕೊಟ್ಟು ಗೌರ್ಮೆಂಟ್ ಪೋರ್ಟಲಿಂದ ನಿಮ್ಮದು ಡಾಟಾ ಫೆಚ್ ಮಾಡ್ಕೋತೀವಿ ಅಂತಂದಾಗ ನೀವು ಇಲ್ಲಿ ಯಾವುದೇ ಥರದ ನಂಬರ್ಗಳನ್ನ ಸರ್ವೆ ನಂಬರ್ಗಳನ್ನ ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದರೆ ಯಾವ್ಯಾವ ಸರ್ವೆ ನಂಬರ್ನ ಕೊಟ್ಟಿದ್ದಾರೆ ನಿಮಗೆ ಲೋನಿಗೆ ಅನ್ನೋದನ್ನು ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈಗ ನಾನು ಎಸ್ ಅಂತ ಕೊಟ್ಟು ಒಂದು ಸರಿ ತೋರಿಸ್ತೀನಿ, ಮತ್ತು ಯಾವುದೋ ಒಂದು ಲ್ಯಾಂಡು ಮಿಸ್ ಆಗಿದೆ ಅನ್ನೋ ಥರ ನೋ ಅಂತ ಕೊಟ್ಟು ಸಹ ಒಂದನ್ನು ತೋರಿಸ್ತೀನಿ. FID ನಂಬರ್ನ ಇಲ್ಲಿ ಹಾಕ್ಕೊಳ್ಳಿ. FID ನಂಬರ್ ಹಾಕಿದ್ಮೇಲೆ ಡಾಟಾ ಫೆಚ್ ಇಲ್ಲಿ ಫೆಚ್ ಡಾಟಾ ಅಂತ ಕೊಟ್ಟಾಗ ಪೋರ್ಟಲಿಂದ ನಿಮಗೆ ಡಾಟಾ ಫೆಚ್ ಆಗುತ್ತೆ. ಕೆಲವೊಂದು ಸಾರಿ ಸರ್ವರ್ ಪ್ರಾಬ್ಲಮ್ ಇದ್ದಾಗಲೂ ಸಹ ಡಾಟಾ ಫೆಚ್ ಆಗೋದಿಲ್ಲ. ಸೊ ಈಗ ಇಲ್ಲಿ ನೋಡ್ಬೋದು, ಈಗ ಆ ಡಾಟಾ ಫೆಚ್ ಆಗಲಿಲ್ಲ. ಸೊ ಇಲ್ಲಿ ಆಟೋಮೆಟಿಕ್ಕಾಗಿ ಅದು ನೋ ಅಂತ ಬಂದಿದೆ. ನೀವು ಬೇಕಾದರೆ ಇದನ್ನು ಪೇಜನ್ನು ಇನ್ನೂ ಒಂದು ಸಾರಿ ರಿಫ್ರೆಶ್ ಮಾಡಿ ಸಹ ನೀವು ಟ್ರೈ ಮಾಡ್ಬೋದು. ಪೇಜು ರಿಫ್ರೆಶ್ ಮಾಡಿ ಟ್ರೈ ಮಾಡಿದಾಗ ವರ್ಕ್ ಆಗುವಂಥ ಕೆಲವೊಂದು ಚಾನ್ಸಸ್ಗಳು ಸಹ ಇರುತ್ತೆ. ಈಗ ನಾನು ಮತ್ತೆ ಇನ್ನೊಂದು ಸಾರಿ ಅದನ್ನೇ ನಾನು ರೀಟ್ರೈ ಕೊಟ್ಟು ಎಂಟ್ರಿ ಮಾಡ್ತಾಯಿದ್ದೀನಿ. ತುಂಬ ಸಾರಿ ಈ ಥರ ಪ್ರಾಬ್ಲಮ್ಸಲ್ಲಿ ರಿಫ್ರೆಶ್ ಕೊಟ್ಟು ಮತ್ತೆ ಆ ನಂಬರ್ನ ಎಂಟ್ರಿ ಮಾಡಿ ಟ್ರೈ ಮಾಡಿದಂಥ ಕೇಸಸ್ಸಲ್ಲಿ ವರ್ಕ್ ಆಗಿರೋದು ನೋಡಿರೋದ್ರಿಂದ ನಾನು ಮತ್ತೆ ನೀವು ಇಲ್ಲಿ ಪೇಜ್ನ ರಿಫ್ರೆಶ್ ಮಾಡಿ ಅಂತ ಹೇಳ್ತಿದ್ದೀನಿ. ಇದು ವರ್ಕ್ ಆಗ್ತಿಲ್ಲ ಅಂತಂದಾಗ ನೀವು ಖಂಡಿತವಾಗ್ಲೂ ಮ್ಯಾನ್ಯುವಲ್ ಆಗಿಯೇ ಅವ್ರದ್ದು ಡೀಟೇಲ್ಸ್ ಎಲ್ಲನೂ ಫಿಲ್ ಮಾಡಿ ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಈಗ ಒಂದು ಸರಿ ಟ್ರೈ ಮಾಡ್ತೀನಿ, ಆಗ್ತಂದರೆ ಓಕೆ, ಇಲ್ಲ ಅಂತಂದರೆ ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ನೋಡಿ ಈ ಸಾರಿ ಇಲ್ಲಿ ಡಾಟಾ ಫೆಚ್ ಆಗಿದೆ. ಈಗ ಇಲ್ಲಿ ಆ ಪರ್ಸನ್ದು FIDಯಲ್ಲಿ ಎಷ್ಟು ಜಮೀನುಗಳು ಆ್ಯಡ್ ಆಗಿದ್ದಾವೆ ಅನ್ನೋದು ಇಲ್ಲಿ ತೋರಿಸ್ತಿದೆ. ಇದರಲ್ಲಿ ಲೋನ್ಗೆ ಯಾವ್ಯಾವುದನ್ನು ನಿಮಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ತಾ ಹೋಗಬೇಕಾಗಿರುತ್ತೆ. ಇಲ್ಲಿ ಕಂಪ್ಲೀಟಾಗಿ ಎಷ್ಟು ಸರ್ವೆ ನಂಬರ್ನ ಕೊಟ್ಟಿದ್ದಾರೆ ಅದನ್ನು 1 by 1 ಸೆಲೆಕ್ಟ್ ಮಾಡ್ತಾ ಹೋಗಿ. ಸೆಲೆಕ್ಟ್ ಮಾಡ್ದಂಗೆ ನಿಮಗೆ ಅಲ್ಲಿ ಮೇಲ್ಗಡೆ ಆ್ಯಡ್ ಆಗ್ತಾ ಹೋಗಿರುತ್ತೆ. ಇವರು ನಮಗೆ 4 ಸರ್ವೆ ನಂಬರ್ಗಳನ್ನ ಕೊಟ್ಟಿರೋದ್ರಿಂದ ಈ 4 ಸರ್ವೆ ನಂಬರ್ಗಳನ್ನ ಆ್ಯಡ್ ಮಾಡ್ಕೋತೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ನಿಮಗೆ ಕೆಳಗಡೆ ಆ 4 ಸರ್ವೆ ನಂಬರ್ದು ಡೀಟೇಲ್ಸ್ನ ಆ್ಯಡ್ ಮಾಡೋಕ್ಕೆ ಇಲ್ಲಿ ಕೆಳಗಡೆ ಓಪನ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಈ ಸಬ್ ಡಿಸ್ಟಿಕ್ಕು, ವಿಲೇಜು ಇದೆಲ್ಲ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಮತ್ತು ಇಲ್ಲಿ ಓನರ್ ನೇಮು ಆ FIDಯಿಂದ ಡಾಟಾ ಫೆಚ್ ಆಗಿ
ಯಾವ ಥರ ಹೆಸರಿದೆ ಅನ್ನೋದು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಅದನ್ನು ನೀವು ಜಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನೀವೇನಾದ್ರೂ ಡಾಟಾ ಫೆಚ್ ಮಾಡ್ಕೊಳ್ದೇ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡ್ತೀವಿ ಅಂತಂದರೆ ಕಂಪ್ಲೀಟ್ ಇಷ್ಟು ಡಾಟಾಗಳನ್ನ ನೀವು ಮ್ಯಾನ್ಯಲ್ ಆಗೇ ಎಂಟ್ರಿ ಮಾಡ್ತಾ ಹೋಗಬೇಕಾಗಿರುತ್ತೆ. ಇಲ್ಲಿ ನೇಮ್ ಆ್ಯಸ್ ಪರ್ ಆಧಾರ್ ಏನಿದೆ ಅನ್ನೋದನ್ನು ಕೇಳ್ತಿದೆ, ಅದನ್ನು ನಾನಿಲ್ಲಿ ಎಂಟ್ರಿ ಮಾಡ್ಕೋತೀನಿ. ಎಂಟ್ರಿ ಮಾಡ್ಕೊಂಡಾದಮೇಲೆ ಇಲ್ಲಿ ಲ್ಯಾಂಡ್ ಏರಿಯಾ ಇನ್ ಸೈಜು ಆಟೋಮೆಟಿಕ್ಕಾಗಿ ಡಾಟಾ ಫೆಚ್ ಆಗಿರೋದ್ರಿಂದ ಇಲ್ಲಿ ಎಷ್ಟಿದೆ ಅನ್ನೋದನ್ನು ತೋರಿಸುತ್ತೆ. ಅದರಲ್ಲಿ ನಿಮ್ಮದು ನೆಕ್ಸ್ಟಿಗೆ ಓನರ್ಶಿಪ್, ಅವರು ಓನರ ಜಾಯಿಂಟ್ ಓನರ ಇದು ಏನಿದೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ತಾ ಹೋಗಬೇಕಾಗಿದೆ. ಈಗ ಓನರ್ ಆಗಿರೋದ್ರಿಂದ ಓನರ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಇನ್ ಕೇಸ್ ಏನಾದರೂ ಆ ಲ್ಯಾಂಡು ಜಂಟಿಲಿತ್ತು ಅಂತಂದರೆ ಬೇರೆಯವ್ರ ಅವ್ರ ಜೊತೆಲಿದ್ರು ಅಂತಂದಾಗ ನೀವು ಜಾಯಿಂಟ್ ಓನರ್ ಅಂತ ಓನರ್ಶಿಪ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಜಾಯಿಂಟ್ ಓನರ್ ಯಾರಿರ್ತಾರೆ ಅವ್ರದ್ದೂ ಸಹ ನೀವು ಡಾಟಾ ಎಂಟ್ರಿ ಮಾಡಿ KYC ಮಾಡ್ಕೋಬೇಕಾಗಿರುತ್ತೆ. ಈಗ ಇಲ್ಲಿ ಸಿಂಗಲ್ ಇರೋದ್ರಿಂದ ನಾನು ಓನರ್ ಅಂತ ಹಾಕೋತೀನಿ. ಓನರ್ ಅಂತ ಆದಮೇಲಿಂದ ಇಲ್ಲಿ ಆ ಲ್ಯಾಂಡು ಇರಿಗೇಷನ್ಗೆ ಏನು ಸೋರ್ಸ್ ಇದೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಕ್ಯಾನಲ್ ಅಂತ ಹಾಕ್ಕೊಂಡು ಇದು ಇನ್ಕಮ್ ಟೆಸ್ಟ್ ಆಗಿದೆಯಾ, ನಿಮಗೆ ಮಾರ್ಟ್ಗೇಜ್ ಆಗಿದೆಯಾ ಇಲ್ಲ ಅನ್ನೋದನ್ನು ಕೇಳ್ತಿದೆ. ನಾನು ಮಾರ್ಟ್ಗೇಜ್ ಆಗಿರೋದ್ರಿಂದ ನಾನು ಎಸ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲಿಂದ ಇಲ್ಲಿ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂನ ಕೇಳ್ತಿದೆ. ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂನ ನಾನು ಇಲ್ಲಿ 1 ಎಕರೆಗೆ ನಮಗೆ ಅಟ್ ಪ್ರೆಸೆಂಟ್ಲಿ 3 ಲಕ್ಷ ಇರೋದ್ರಿಂದ ಅಲ್ಲಿರುವಂಥ ಲ್ಯಾಂಡು 0.3ಗೆ ಎಷ್ಟು ವ್ಯಾಲ್ಯೂ ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. 0.3ಗೆ 90,000 ಬರುತ್ತೆ. ಅದನ್ನು 90,000 ಅಂತ ಹಾಕ್ಕೊಂಡು ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಡ್ತಿದ್ದಂಗೆ 212ನೇ ಸರ್ವೆ ನಂಬರಲ್ಲಿ ಇದ್ದಿದ್ದಂಥದ್ದು 312ನೇ ಸರ್ವೆ ನಂಬರ್ಗೆ ಆಟೋಮೆಟಿಕ್ಕಾಗಿ ಜಂಪ್ ಆಗಿರುತ್ತೆ. ಇಲ್ಲೂ ಸಹ ಅದ್ರದ್ದು ಜಮೀನು ಎಲ್ಲಿದೆ ಅನ್ನೋದ್ರ ಡೀಟೇಲ್ಸು ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ. ಓನರ್ ನೇಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಾದಮೇಲೆ ಕೆಳಗಡೆ ಆಸ್ ಪರ್ ಆಧಾರ್ ಅಂತ ಇರೋದಕ್ಕೆ ಓನರ್ ನೇಮ್ನ ನೀವು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಾದ ನಂತರ ಇಲ್ಲಿ ಲ್ಯಾಂಡ್ ಏರಿಯಾ ಎಲ್ಲ ಆಟೋಮೆಟಿಕ್ಕಾಗಿ ಕೂತಿರುತ್ತೆ. ಓನರ್ ಅಂತಾನ ಅದು ಓನರ್ಶಿಪ್ನ ಸೆಲೆಕ್ಟ್ ಮಾಡಿಕೊಂಡು ಇರಿಗೇಷನ್ದು ಸೋರ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಪ್ರೊಸೀಡ್ ಮಾಡಬೇಕಾಗಿರುತ್ತೆ. ಈಗ ಇಲ್ಲಿ 0.449 ಅಂತ ಇದೆ. 0.4499ಗೆ 3 ಲಕ್ಷದಲ್ಲಿ ಎಷ್ಟು ವ್ಯಾಲ್ಯೂ ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾನು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ಮತ್ತೆ ನೆಕ್ಸ್ಟ್ ಅಂತ ಕೊಡ್ತಿದ್ದಂಗೆ 321 ಇದ್ದು 322ನೇ ನಂಬರಿಗೆ ಹೋಗಿದೆ. ಸೇಮ್ ಇದೇ ಥರ ನೀವು ಕಂಪ್ಲೀಟಾಗಿ ಒಂದು ಕಡೆಯಿಂದ ಎಲ್ಲ ಸರ್ವೆ ನಂಬರ್ದು ಡೀಟೇಲ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಆ್ಯಡ್ ಮಾಡಿಕೊಂಡು ನೀವು ನೆಕ್ಸ್ಟ್ ಕೊಡ್ತಾ ಹೋಗಬೇಕು. ಪ್ರತಿಯೊಂದು ನಂಬರ್ದು ಅಟ್ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅನ್ನೋದನ್ನು ಇಲ್ಲಿ ಕೇಳ್ತಿದೆ, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಹಾಕೋತಾ ಹೋಗ್ಬೇಕಾಗಿರುತ್ತೆ. ಇದಿಷ್ಟನ್ನು ಹಾಕಿ ಸೇವ್ ಅಂತ ಕೊಟ್ಟಾದ್ಮೇಲಿಂದ ನಿಮಗೆ ಆ 4 ಸರ್ವೆ ನಂಬರ್ಗಳದ್ದು ಇಲ್ಲಿ ಡೀಟೇಲ್ಸು ಫಿಲ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ FIDಯಿಂದ ಡಾಟಾ ಬರಲಿಲ್ಲ ಅಂತಂದಾಗ ನೀವು ಯಾವ ಥರ ಎಂಟ್ರಿ ಮಾಡೋದು ಅನ್ನೋದನ್ನು ಒಂದು ಎಕ್ಸಾಂಪಲ್ ಇಲ್ಲಿ ತೋರಿಸಿರ್ತೀನಿ ನಾನು. ಆ್ಯಡ್ ಅಂತ ಕೊಟ್ಟು ಇಲ್ಲಿ ಗೌರ್ಮೆಂಟ್ ಪೋರ್ಟಲಿಂದ ಡಾಟಾನ ಫೆಚ್ ಮಾಡ್ತೀರ ಅನ್ನೋದಕ್ಕೆ ನೋ ಅಂತ ಹಾಕಿ ಇಲ್ಲಿ ಯಾವ ಡಿಸ್ಟ್ರಿಕ್ಟು ಆ ಜಮೀನು ಅನ್ನೋದನ್ನು ಒಂದು ಕಡೆಯಿಂದ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಸರ್ವೆ ನಂಬರ್ನ ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ. ಸರ್ವೆ ನಂಬರು ಈಗ ಎಕ್ಸಾಂಪಲ್ 1 ಅಂತ ಹಾಕೋತೀನಿ. 1 ಅಂತ ಹಾಕಿದ್ಮೇಲಿಂದ ನಿಮಗೆ ಇಲ್ಲಿ ಅವ್ರದ್ದು ಆ್ಯಸ್ ಪರ್ ಆಧಾರ್ ಏನಿದೆ ಮತ್ತು ವಿಸ್ತೀರ್ಣನ ಹಾಕೋಕೆ ಹೇಳುತ್ತೆ. ಇಲ್ಲಿ ವಿಸ್ತೀರ್ಣನ ನೀವು ಡೈರೆಕ್ಟಾಗಿ ಅಲ್ಲಿ ಏನಿದೆ ಎಕರೆ ಗುಂಟೆಲಿ ಅದನ್ನು ಹಾಕೋದಕ್ಕಾಗೋದಿಲ್ಲ. ಸೊ ಇಲ್ಲಿ ಲ್ಯಾಂಡ್ ಕ್ಯಾಲ್ಕುಲೇಟರ್ ಅಂತ ಏನಿದೆ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಎಕರ್ಸು ಗುಂಟ ಸೆಂಟ್ಸಲ್ಲಿ ಹಾಕೋಕ್ಕೆ ಶೋ ಆಗುತ್ತೆ. ಈಗ ಇಲ್ಲಿ ನೀವು ಒಂದು 20 ಗುಂಟೆ ಇದೆ ಅಂತಂದರೆ ಎಕರೆಗೆ 0 ಹಾಕಿ ಗುಂಟಾಗೆ 20 ಅಂತ ಹಾಕಿದ್ರೆ ನಿಮಗೆ ಇಲ್ಲಿ ಲ್ಯಾಂಡ್ ಸೈಜ್ ಇನ್ ಎಕರ್ಸಲ್ಲಿ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ನಾವು ಡೈರೆಕ್ಟಾಗಿ ಇಲ್ಲಿ 0.2 ಅಂತ ಹಾಕೋತೀವಿ ಅಂತಂದರೆ ಅದು ಕ್ಯಾಲ್ಕುಲೇಷನಲ್ಲಿ ತಪ್ಪಾಗಿರುತ್ತೆ. ಸೊ ಇಲ್ಲಿ ಕ್ಯಾಲ್ಕುಲೇಟರ್ನ ಓಪನ್ ಮಾಡಿಕೊಂಡು ನೀವು ಕ್ಯಾಲ್ಕುಲೇಟ್ರಲ್ಲಿ ನಿಮ್ಮ RTCಯಲ್ಲಿ ಏನು ವಿಸ್ತೀರ್ಣ ಇದೆ ಅದನ್ನು ಎಂಟ್ರಿ ಮಾಡಿಕೊಂಡ್ರೆ ಇದು ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗಿ ಕೆಳಗಡೆ ಶೋ ಆಗುತ್ತೆ. ಇಲ್ಲಿ ನೀವು ಒಂದು ಸಾರಿಗೆ ಒಂದೇ ನಂಬರು ಅಂತೇನಿಲ್ಲ. ಈಗ ಒಂದು ಸರ್ವೆ ನಂಬರ್ ಇತ್ತು 1 ಅಂತ ಹಾಕ್ಕೊಂಡ್ರೆ, 2ನೇ ಸರ್ವೆ ನಂಬರ್ ಇತ್ತು ಅಂದರೆ 2, 3ನೇದಿತ್ತು ಅಂದರೆ 3 ಅಂತ ಹಿಂಗೆ ಕಂಟಿನ್ಯೂಯಸ್ ಆಗಿ ನೀವು ಹಾಕ್ಕೊಂಡು ಒಂದೇ ಸಾರಿ ಆ ಡೀಟೇಲ್ಸ್ ಎಲ್ಲನೂ ನೀವು ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಅಲ್ಲಿ FIDಯಲ್ಲಿ ಯಾವ ಥರ ಡಾಟಾ ಫೆಚ್ ಆಗಿದ್ದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ ಅದೇ ಥರ ನೀವು ಇಲ್ಲಿ ಇರೋವಂಥ ಎಲ್ಲ ಸರ್ವೆ ನಂಬರ್ಗಳನ್ನೂ ಒಂದೇ ಸಾರಿ ಆ್ಯಡ್ ಮಾಡಿಕೊಂಡು ಕಂಪ್ಲೀಟಾಗಿ ಕೆಳಗಡೆಗೆ ಬಂದು ಆ ಕ್ಯಾಲ್ಕುಲೇಟರ್ನ ಓಪನ್ ಮಾಡಿಕೊಂಡು
ವಿಸ್ತೀರ್ಣನ ಎಂಟ್ರಿ ಮಾಡಿಕೊಂಡು ನೀವು ಇಲ್ಲಿ ಡೀಟೇಲ್ಸ್ನ ಫಿಲ್ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ ಆಲ್ರೆಡಿ FID ಇಂದ ತೊಗೊಂಡಿರೋದ್ರಿಂದ ಇದನ್ನು ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಇದಿಷ್ಟು ಬಂದಾದಮೇಲಿಂದ ನೀವು ಇಲ್ಲಿ ಆ ಸರ್ವೆ ನಂಬರ್ಗಳಲ್ಲಿ ಅವರು ಏನು ಬೆಳೆನ ಬೆಳೀತಿದ್ದಾರೆ, ಆ ಯಾವ ಬೆಳೆಗೆ ಅವರು ಸಾಲನ ಕೇಳ್ತಿದ್ದಾರೆ ಅನ್ನೋ ಡೇಟಾನ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಇಲ್ಲಿ ಪ್ಲೀಸ್ ಆ್ಯಡ್ ಕ್ರಾಪ್ ಡೀಟೇಲ್ಸ್ ಫಾರ್ ದ KCC ಕ್ರಾಪ್ ಇಸ್ ರಿಕ್ವೈರ್ಡ್ ಅಂತ ಇದೆ. ಇಲ್ಲಿ ಆ್ಯಡ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಡ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೀವು ಇಂಡಿವಿಜುವಲ್ ಆಗಿ ಒಂದೊಂದೇ ಸರ್ವೆ ನಂಬರ್ನ ಸೆಲೆಕ್ಟ್ ಮಾಡಿ ಆ ಸರ್ವೆ ನಂಬರಲ್ಲಿ ಏನು ಬೆಳೆ ಬೆಳೆದಿದ್ದಾರೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ತಾ ಹೋಗಬೇಕಾಗಿರುತ್ತೆ. ಈಗ ಫಸ್ಟ್ ಒನ್ನಿಗೆ ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಪಾಪಪ್ ಓಪನ್ ಆಗುತ್ತೆ. ಈ ಪಾಪಪ್ಪಲ್ಲಿ ಕ್ಲಿಕ್ ಮಾಡಿದ್ರೆ ಎಷ್ಟು ಸರ್ವೆ ನಂಬರ್ಗಳು ಅವೈಲೇಬಲ್ ಇದೆ, ಈಗ ಲ್ಯಾಂಡ್ ಆ್ಯಡ್ ಮಾಡಿದ್ದೆ ಎಷ್ಟು ಸರ್ವೆ ನಂಬರ್ಸು ಅಷ್ಟು ಡಾಟಾಸು ಇಲ್ಲಿ ಸಿಕ್ಕಿರುತ್ತೆ. ಇಲ್ಲಿ ಒಂದು ಸರ್ವೆ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೇಮ್ ಆಫ್ ದ ಕ್ರಾಪು ಅವರು ಯಾವ ಬೆಳೆ ಬೆಳೆಯೋದಕ್ಕೆ ಸಾಲ ಕೇಳ್ತಿದ್ದಾರೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ಎಕರ್ಸು ಕಲ್ಟಿವೇಬಲ್ ಯೂನಿಟು ಎಕರ್ಸ್ ಅಂತಲೇ ಇಟ್ಕೊಂಡು ನೆಕ್ಸ್ಟ್ ಇಲ್ಲಿಗೆ ಸೈಜ್ ಆಫ್ ಕಲ್ಟಿವೇಷನ್, ಅವರು ಇರೋ ವಿಸ್ತೀರ್ಣದಲ್ಲಿ ಎಷ್ಟು ಜಮೀನಲ್ಲಿ ಅವರು ಆ ಬೆಳೆನ ಬೆಳೀತಿದ್ದಾರೆ ಅನ್ನೋದನ್ನು ಕೇಳಿರುತ್ತೆ. ಈಗ ಕಂಪ್ಲೀಟಾಗಿ ಇರೋ ವಿಸ್ತೀರ್ಣ ಪೂರ ಅದು ಅಷ್ಟೇ ಬೆಳೆ ಬೆಳೀತಿದ್ದಾರೆ ಅಂತಂದರೆ ಇಲ್ಲಿ ಪಕ್ಕದಲ್ಲಿ ಅವೈಲಬಲ್ ಎಷ್ಟಿದೆ ಅನ್ನೋದನ್ನು ತೋರಿಸಿರುತ್ತೆ. ಅದಷ್ಟನ್ನು ಸಹ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ಅವರು ಒಂದು ಎಕರೆಯಲ್ಲಿ ಅರ್ಧ ಮಾತ್ರನೇ ಒಂದು ಬೆಳೆ, ಅರ್ಧ ಇನ್ನೊಂದು ಬೆಳೆ ಬೆಳೀತಿದ್ದಾರೆ ಅಂತಂದಾಗ ನೀವು ಅದನ್ನು ಸಪ್ರೇಟಾಗಿ ಹಾಕೋಬೇಕಾಗಿರುತ್ತೆ. ಈಗ ಕಂಪ್ಲೀಟಾಗಿ ಈ ವಿಸ್ತೀರ್ಣದಲ್ಲಿ ಅವರು ಕಬ್ಬನ್ನೇ ಬೆಳೀತಿದ್ದಾರೆ ಅಂತ ನಾವು ಹಾಕ್ತಿರೋದ್ರಿಂದ ಅಲ್ಲೇನು ವಿಸ್ತೀರ್ಣ ಅವೈಲೇಬಲ್ ಇದೆ ಅದಷ್ಟು ವಿಸ್ತೀರ್ಣನ ಹಾಕಿ ನಾನು ಸೇವ್ ಅಂತ ಕೊಡ್ತೀನಿ. ಸೇವ್ ಅಂತ ಕೊಟ್ಟಾದ್ಮೇಲಿಂದ ನೆಕ್ಸ್ಟು ಈ ಥರ ಪಾಪಪ್ ಓಪನ್ ಆಗುತ್ತೆ. ಡು ಯು ವಾಂಟ್ ಟು ಆ್ಯಡ್ ಅನದರ್ ಕ್ರಾಪ್ ಡೀಟೇಲ್ಸ್ ಅಂತ. ಆಗ ನಾನು ಎಸ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಯಾಕಂದರೆ ಇನ್ನೂ 3 ಸರ್ವೆ ನಂಬರ್ದು ನಾನು ಕ್ರಾಪ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಪ್ರೀವಿಯಸ್ಲಿ ಏನು ಸೆಲೆಕ್ಟ್ ಮಾಡಿದ್ವಿ ಅದೇ ಸರ್ವೆ ನಂಬರ್ ಸೆಲೆಕ್ಟ್ ಆಗಿರುತ್ತೆ. ನೀವು ಅದನ್ನು ಬಿಟ್ಟು ಅದ್ರ ಕೆಳಗಡೆ ನೆಕ್ಸ್ಟ್ ಯಾವ ಸರ್ವೆ ನಂಬರ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮತ್ತೆ ಯಾವ ಬೆಳೆ ಬೆಳೆದಿದ್ದಾರೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೇಮ್ ಅದೇ ಥರ ಇಲ್ಲಿನೂ ಪ್ರತಿಯೊಂದು ಸರ್ವೆ ನಂಬರ್ನ ನೀವು ಸೆಲೆಕ್ಟ್ ಮಾಡಿದ ಹಾಗೆ ಇಲ್ಲಿ ಕೆಳಗಡೆ ಅವೈಲಬಲ್ ಲ್ಯಾಂಡು ಏನಿದೆ ಅನ್ನೋದನ್ನು ತೋರಿಸ್ತಿರುತ್ತೆ. ಅವರು ಆ ಲ್ಯಾಂಡ್ಗಳಲ್ಲಿ ಎಷ್ಟಕ್ಕೆ ಆ ಬೆಳೆನ ಬೆಳೆದಿದ್ದಾರೆ ಅನ್ನೋದನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗಿರುತ್ತೆ. ಆ್ಯಡ್ ಮಾಡಿ ನೀವು ಸೇವ್ ಅಂತ ಕೊಡಬೇಕು. ಮತ್ತು ಇನ್ನೊಂದು ಕ್ರಾಪನ್ನು ಆ್ಯಡ್ ಮಾಡಬೇಕು ಅಂದಾಗ ಎಸ್ ಅಂತ ಕೊಡಬೇಕು. ಈಗ 322 321 ಅಂತ ಸರ್ವೆ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಸರ್ವೆ ನಂಬರ್ ಹಾಕಿರ್ತೀರ ಆ ನಂಬರ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅವೈಲಬಲ್ ಲ್ಯಾಂಡ್ಗೆ ನೀವು ಎಷ್ಟು ಬೆಳೆ ಬೆಳೆದಿತ್ತು ಅಂತಂದರೆ ಹಾಕ್ಕೊಂಡು ನೆಕ್ಸ್ಟ್ ಅಂತ ಕೊಡ್ತಾ ಹೋಗಬೇಕಾಗಿರುತ್ತೆ. ಈಗ ಕಂಪ್ಲೀಟಾಗಿ 4 ಸರ್ವೆ ನಂಬರ್ಗೂ ನಾನು ಕ್ರಾಪ್ ಡೀಟೇಲ್ಸ್ನ ಆ್ಯಡ್ ಮಾಡಿರೋದ್ರಿಂದ ನೆಕ್ಸ್ಟಿಗೆ ನಾನು ಎಸ್ ಅಂತ ಕೊಡೋದಿಲ್ಲ, ನೋ ಅಂತ ಕೊಟ್ಕೋತೀನಿ. ಎಸ್ ಅಂತ ಕೊಟ್ಟರು ಸಹ ನೀವು ಹಿಂದೆ ಇಲ್ಲಿ ಈ ಪಾಪಪ್ಪಲ್ಲಿ ಏನು ಇಂಟು ಮಾರ್ಕ್ ಇದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆ ಪಾಪಪ್ಪು ಕ್ಲೋಸ್ ಆಗುತ್ತೆ. ನಾನೀಗ ನೋ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲಿಂದ ಇಲ್ಲಿ ಆ 4 ಸರ್ವೆ ನಂಬರಲ್ಲಿ ಏನು ಬೆಳೆ ಬೆಳೆದಿದ್ದಾರೆ ಅನ್ನೋದು ಇಲ್ಲಿ ಶೋ ಆಗ್ತಿರುತ್ತೆ. ಅದಾದ ನಂತರ ನೀವು ಕೆಳಗಡೆಗೆ ಬಂದರೆ ಇಲ್ಲಿ ಲ್ಯಾಂಡ್ ಡಾಕ್ಯುಮೆಂಟ್ಸ್ನ ನೀವು ಆ್ಯಡ್ ಮಾಡೋಕ್ಕೆ ಮಾಡ್ತಿದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ನೀವು ಅವರು ನಮಗೆ ಲೋನ್ಗೆ ಕೊಡಬೇಕಾದ್ರೆ ಏನೇ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅಷ್ಟು ಡಾಕ್ಯುಮೆಂಟ್ಸ್ಗಳನ್ನ ನಾವು ಸ್ಕ್ಯಾನ್ ಮಾಡಿ PDF ಅಲ್ಲಿ 25 MB ಇರೋವಂಥ ಸೈಜು ಒಳಗಡೆ ಇರೋವಂಥ PDF ಅಲ್ಲಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಈಗ ನಾನು ಪ್ರೆಸೆಂಟ್ಲಿ ಆ ಸರ್ವೆನ ಅವ್ರದ್ದು ಲ್ಯಾಂಡ್ ಡೀಟೇಲ್ಸ್ಗಳನ್ನ ಯಾವುದನ್ನು ನಾನು ಲ್ಯಾಂಡ್ ಡಾಕ್ಯುಮೆಂಟ್ಗಳನ್ನ ಸ್ಕ್ಯಾನ್ ಮಾಡ್ಕೊಂಡು ಇಲ್ಲದೇ ಇರೋ ರೀಸನ್ಗೆ ನಾನು ನೋ ಅಂತ ಕೊಟ್ಟು ಕಂಟಿನ್ಯೂ ಆಗ್ತಿದ್ದೀನಿ. ನೀವು ಅವ್ರದ್ದಷ್ಟು ಲ್ಯಾಂಡ್ ಡೀಟೇಲ್ಸ್ ಏನೇನು ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸು ಅವುಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನೀವು ಎಸ್ ಅಂತ ಕೊಟ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈಗ ನಾನು ನೋ ಅಂತ ಕೊಟ್ಟು ಕಂಟಿನ್ಯೂ ಆಗ್ತಾಯಿದ್ದೀನಿ. ನೋ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ಟಾದ್ಮೇಲಿಂದ ನಿಮಗೆ ಅಲ್ಲಿ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗಿ ಅವೈಲಬಲ್ ಲ್ಯಾಂಡ್ ಏನಿದೆ ಆ ಲ್ಯಾಂಡಿಗೆ ಸ್ಕೇಲ್ ಆಫ್ ಫೈನಾನ್ಸು ಎಷ್ಟು ಕೊಡ್ಬೋದು ಅನ್ನೋದನ್ನು ನಿಮಗೆ ಡೀಟೇಲ್ಸು ಶೋ ಆಗಿರುತ್ತೆ. ಆ ಡೀಟೇಲ್ಸ್ಗಳನ್ನ ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನಲ್ಲಿ ನಾವು ನೋಡ್ಕೋಬೋದಾಗಿರುತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟಾದ್ಮೇಲಿಂದ ಪ್ರೊಡಕ್ಷನ್ ಲಿಮಿಟು ಈಗ ಅವೈಲಬಲ್ ಲ್ಯಾಂಡ್ ಏನಿದೆ ಅದು ಅಷ್ಟಕ್ಕೂ ಸೇರಿಸಿ ಎಷ್ಟು ಕೊಡ್ಬೋದು ಅನ್ನೋದು ಇಲ್ಲಿ ಡಾಟಾ ಶೋ ಆಗಿರುತ್ತೆ. ಇಲ್ಲಿ ಪ್ರೊಡಕ್ಷನ್ ಲಿಮಿಟು 1,89,657 ಅಂತ ಇದೆ. ಈಗ ಅವ್ರೇನು ಅವೈಲಬಲ್ ಲ್ಯಾಂಡ್ಗಳನ್ನ ಕೊಟ್ಟರು ಅದಷ್ಟನ್ನು ಸೇರಿಸಿ ನೆಕ್ಸ್ಟ್ ಇರುವಂಥ ಇಲ್ಲಿ ಫೋಸ್ಟ್ ಹಾರ್ವೆಸ್ಟು ಮತ್ತು ಈ ಕನ್ಸಂಪ್ಷನ್ಸ್ ಏನಿದೆ ಫ್ಯಾಮಿಲಿ ಕನ್ಸಂಪ್ಷನ್ನು ಮತ್ತು ಫಾರ್ಮ್ ಮೇಂಟೆನೆನ್ಸು ಇದೆರಡೂ ನಾನು 0 ಮಾಡ್ಕೋತೀನಿ.
0 ಮಾಡ್ಕೊಂಡಾದ್ಮೇಲಿಂದ ನಿಮಗೆ ಆ ಪ್ರೆಸೆಂಟ್ ಇಯರ್ಗೆ ಅಂದರೆ ಕರೆಂಟ್ ಇಯರಿಗೆ ಎಷ್ಟು ಕ್ರೆಡಿಟ್ ಲಿಮಿಟ್ ಇದೆ ಅನ್ನೋದನ್ನು ಇಲ್ಲಿ ಶೋ ಆಗುತ್ತೆ. ಇದು ನೆಕ್ಸ್ಟ್ ನಿಯರೆಸ್ಟ್ 100ಗೆ ರೌಂಡ್ ಆಫ್ ಆಗಿರುತ್ತೆ. ಇಲ್ಲಿ 657 ಇತ್ತು, ಅದು ನೆಕ್ಸ್ಟಿಗೆ 100ಗೆ ನಿಯರೆಸ್ಟ್ ಯಾವುದಿದೆ ಅದಕ್ಕೆ ರೌಂಡ್ ಆಫ್ ಆಗಿ 189 600 ಅಂತ ಶೋ ಆಗಿದೆ. ಇಲ್ಲಿ ನೆಕ್ಸ್ಟ್ ಡೀಟೇಲ್ಸ್ ನಿಮಗೆ ಆ ಕ್ರೆಡಿಟ್ ಲಿಮಿಟು ಕಂಟಿನ್ಯೂಸ್ ನೆಕ್ಸ್ಟ್ 5 ಇಯರ್ಸ್ಗೂ ಸೇಮ್ ಇರಬೇಕಾ ಅಥವಾ ಚೇಂಜ್ ಆಗಬೇಕಾ ನಿಮಗೆ ಅಂತ ಕೇಳುತ್ತೆ. ನಾವು ಎವ್ರಿ ಇಯರು ಅವ್ರಿಗೆ ಲೋನ್ ಕೊಡೋದನ್ನು ಜಾಸ್ತಿ ಮಾಡ್ತಾನೆ ಹೋಗೋದ್ರಿಂದ ನಾವು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ನೋ ಅಂತ ಆಟೋಮೆಟಿಕ್ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲ ನಿಮಗೆ ನಾವು 189 600 ಏನು ಕ್ರೆಡಿಟ್ ಲಿಮಿಟ್ ಇದೆ ಅಷ್ಟೇ ಸಾಕು ಅಂತ ಇತ್ತು ಅಂತ ಅಂದಾಗ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಚೆಕ್ ಮಾಡ್ಬೋದು. ಸೆಕೆಂಡ್ ಇಯರು, ಥರ್ಡ್ ಇಯರು, ಫೋರ್ತ್ ಮತ್ತು ಫಿಫ್ತ್ ಇಯರ್ಸಲ್ಲೆಲ್ಲ ಸೇಮ್ ಸ್ಕೇಲ್ ಆಫ್ ಫೈನಾನ್ಸ್ ಏನು ಪ್ರೊಡಕ್ಷನ್ ಲಿಮಿಟ್ ಇದೆ ಅದಷ್ಟೇ ಇರುತ್ತೆ. ನೋ ಅಂತ ಕೊಟ್ಕೊಂಡ್ರೆ ಅದು ಡಿಫಾಲ್ಟಾಗಿ ಕ್ಯಾಲ್ಕುಲೇಟ್ ಆಗಿ ಬೇರೆ ಅಮೌಂಟ್ಗಳು ಕೂತಿರುತ್ತೆ. ಇಷ್ಟನ್ನು ನಾನಿಲ್ಲಿ ನೋ ಅಂತಲೇ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಆಗ್ತೀನಿ. ಕಂಟಿನ್ಯೂ ಆದಮೇಲಿಂದ ಇಲ್ಲಿ ಡು ಯು ವಾಂಟ್ ಅಡಿಷನಲ್ ಲಿಮಿಟ್ಸ್, ಈಗ ಕೊಡ್ತಿರೋ ಲೋನ್ಗಿಂತ ಈಗ ಎಲಿಜಿಬಲ್ ಏನಿದೆ ಅದಕ್ಕಿಂತನೂ ಅಡಿಷನಲ್ ಲಿಮಿಟ್ಸ್ ಏನಾದರೂ ಆ್ಯಡ್ ಮಾಡ್ತೀರಾ ಅಂತ ಇತ್ತು ಅಂತಂದರೆ ಎಸ್ ಅಂತ ಕೊಟ್ಟು ಹಾಕಬೇಕಾಗಿರುತ್ತೆ. ಇಲ್ಲಿ ನಾನು ಈ ಕೇಸಸಲ್ಲಿ ನೋ ಅಂತಲೇ ಸೆಲೆಕ್ಟ್ ಮಾಡ್ಕೋತೀನಿ. ಅದಾದ ನಂತರ ಇಲ್ಲಿ ಪ್ರೈಮರಿ ಸೆಕ್ಯೂರಿಟಿ ಮತ್ತು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅಂತ ಎರಡು ಓಪನ್ ಆಗಿದೆ. ಇನ್ ಕೇಸ್ ಇಲ್ಲಿ ಫಿಫ್ತ್ ಇಯರ್ ಫೈನಾನ್ಷಿಯಲ್ ಇಯರಲ್ಲಿ ನಿಮಗೆ 2 ಲಕ್ಷದ ಒಳಗಿತ್ತು ಅಂತಂದರೆ ಇಲ್ಲಿ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅಂತ ಏನಿದೆ ಈ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅನ್ನೋ ಆಪ್ಷನ್ನು ಓಪನ್ ಆಗಿರೋದಿಲ್ಲ. ಯಾರಿಗೆ 2 ಲಕ್ಷದ ಮೇಲೆ ಕ್ರೆಡಿಟ್ ಲಿಮಿಟ್ ಬಂದಿರುತ್ತೆ ಅವ್ರಿಗೆ ಮಾತ್ರ ಇಲ್ಲಿ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಓಪನ್ ಆಗಿರುತ್ತೆ. ಈ ಕೊಲ್ಯಾಟ್ರಲ್ ಸೆಕ್ಯೂರಿಟಿಯಲ್ಲಿ ನಾವು ಅಗ್ರಿಕಲ್ಚರ್ ಲ್ಯಾಂಡ್ನ ನಾವು ಮಾರ್ಗೇಜ್ ಮಾಡ್ಕೊಳ್ಳೋದ್ರಿಂದ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನೋದಕ್ಕೆ ಟಿಕ್ ಮಾಡ್ಕೋಬೇಕು. ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ ಟಿಕ್ ಮಾಡಿಕೊಂಡು ನೀವು ನೆಕ್ಸ್ಟ್ ಪ್ರೊಸೀಡ್ ಆಗಬೇಕಾಗುತ್ತೆ. ನೆಕ್ಸ್ಟಿಗೆ ಇಲ್ಲಿ ಜಾಯಿಂಟ್ ಅಪ್ಲಿಕೆಂಟ್ಸ್ಗಳನ್ನ ಆ್ಯಡ್ ಮಾಡಬೇಕಾ ಅಂತ ಕೇಳುತ್ತೆ. ಇನ್ ಕೇಸ್ ನೀವು ಲ್ಯಾಂಡ್ ಡೀಟೇಲ್ಸಲ್ಲಿ ಓನರ್ ಅಂತ ಹಾಕೋ ಬದಲು ಜಾಯಿಂಟ್ ಅಪ್ಲಿಕೆಂಟ್ ಅಂತ ಏನಾದರೂ ಹಾಕಿದರೆ, ಜಾಯಿಂಟ್ ಓನರ್ ಅಂತ ಏನಾದರೂ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ನೀವು ಆಟೋಮೆಟಿಕಾಗಿ ಡಿಫಾಲ್ಟಾಗಿ ಎಸ್ ಅಂತಲೇ ಬಂದಿರುತ್ತೆ. ನೀವು ಅವ್ರದ್ದು KYCನ ಮಾಡ್ಕೋಬೇಕಾಗಿರುತ್ತೆ. ಈಗ ಇಲ್ಲಿ ಆ ಡಿಫಾಲ್ಟಾಗಿ ನಾನು ಅಲ್ಲಿ ಓನರ್ ಅಂತ ಹಾಕ್ಕೊಂಡಿರೋದ್ರಿಂದ ನೋ ಅಂತ ಬಂದಿದೆ. ಇಲ್ಲಿ ನೀವು ಇನ್ ಕೇಸ್ ಏನಾದರೂ ಯಾರಾದರೂ ಗ್ಯಾರಂಟಿಯರ್ ಇದ್ದರು ಇಲ್ಲ ಜಾಯಿಂಟ್ ಅಪ್ಲಿಕೆಂಟ್ ಇದ್ದರು ಅಂತಂದರೆ ನೀವು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಈ ಕಾಲಮ್ ಓಪನ್ ಆಗುತ್ತೆ. ಈ ಕಾಲಮ್ ಓಪನ್ ಆದಾಗ ಇಲ್ಲಿ ಆ್ಯಡ್ ಅಂತ ಕೊಟ್ಟರೆ ಅವ್ರದ್ದು ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ನ ಇಲ್ಲಿ ನೀವು ಎಂಟ್ರಿ ಮಾಡಿ ಅವ್ರದ್ದು ಸಹ KYCನ ಮಾಡಿಕೊಂಡು ಅವ್ರ ಡೀಟೇಲ್ಸ್ನ ಇಲ್ಲಿ ಫೆಚ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಜಾಯಿಂಟ್ ಓನರ್ ಆಗಿತ್ತು ಅಂದರೆ ಜಾಯಿಂಟ್ ಅಪ್ಲಿಕೆಂಟ್ಸು ಗ್ಯಾರಂಟಿಯರ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅವ್ರ ಆಧಾರ್ ನಂಬರ್ನ ಹಾಕಿ OTP ತೊಗೊಂಡು ವೆರಿಫೈ ಮಾಡ್ಕೋಬೇಕಾಗಿರುತ್ತೆ. ಆಗ ಆಟೋಮೆಟಿಕ್ಕಾಗಿ ಅವ್ರದ್ದು ಬೇಸಿಕ್ ಡೀಟೇಲ್ಸ್ ಎಲ್ಲ ಇಲ್ಲಿ ಫಿಲ್ ಆಗುತ್ತೆ. ಇಷ್ಟು ಅಪ್ಲಿಕೇಶನ್ನಲ್ಲಿ ಜಾಯಿಂಟ್ ಅಕೌಂಟ್ ಏನಾದ್ರು ಇತ್ತು, ಜಾಯಿಂಟ್ ಓನರ್ ಏನಾದರೂ ಇದ್ದರು ಅಂದರೆ ಆಗಿರುತ್ತೆ. ಅದಾದ ನಂತರ ನಾವಿಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಮೇಲೆ ನೀವು ಇಲ್ಲಿ ನಾನು ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಲಿಲ್ಲ, ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ಟ ಆದಮೇಲಿಂದ ಲಾಸ್ಟ್ ಇಯರ್ದು ಆ್ಯನ್ಯುವಲ್ ಇನ್ಕಮ್ನ ಇಲ್ಲಿ ಕೇಳ್ತಿದೆ. ಆ್ಯನ್ಯುವಲ್ ಇನ್ಕಮ್ಮು ಎಕ್ಸಾಕ್ಟಾಗಿ ಗೊತ್ತಿತ್ತು ಅಂದರೆ ನೀವು ಅದನ್ನು ಹಾಕ್ಬೋದು, ಇಲ್ಲಾಂತಂದರೆ ಖಾಲಿ ಬಿಡ್ಬೋದು. ಇದು ಆಪ್ಷನಲ್ ಆಗಿರುತ್ತೆ. ನಿಮಗೆ ಎಕ್ಸಾಕ್ಟಾಗಿ ಗೊತ್ತಿತ್ತು ಆ ವ್ಯಾಲ್ಯೂಸು ಅವ್ರದ್ದು ಇನ್ಕಮ್ಮು ಅನ್ನಂಗಿದ್ರೆ ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೋದು. ಇದನ್ನು ಆ್ಯಕ್ಚುಯಲ್ ಆಗಿರೋದು ಪ್ರೊಸೀಜರು ಫಾರ್ಮರ್ಸೇ ಅವರು ಇಂಡಿವಿಜುವಲ್ ಆಗಿ ಲಾಗಿನ್ ಆಗಿ ಪ್ಯಾಕ್ಸ್ ಐಡಿಗಳಿಗೆ ಅವ್ರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋದಿರೋದು. ಇದು ಆ್ಯಕ್ಚುಯಲ್ ಆಗಿ ಆ್ಯಪು ಸಹ ಇದೆ ಆ್ಯಂಡ್ರಾಯ್ಡ್ ಮೊಬೈಲ್ಗಳಿಗೆ. KCC ಅಂತ ಸರ್ಚ್ ಮಾಡಿದ್ರೆ ಆ್ಯಪ್ ಸಿಗುತ್ತೆ. ಆ್ಯಪಲ್ಲಿ ಅವರು ಲಾಗಿನ್ ಆಗಿ ಈ ಅಪ್ಲಿಕೇಶನನ್ನು ನಮಗೆ ಸಬ್ಮಿಟ್ ಮಾಡೋದಿರುತ್ತೆ. ಅಟ್ ಪ್ರೆಸೆಂಟ್ಲಿ ನೀವೇ ಮಾಡಿ ಅಂತ ಹೇಳಿರೋದ್ರಿಂದ ನಾವೆಲ್ಲ ಫಾರ್ಮರ್ಸ್ನೂ ನಾವೇ ಎನ್ರೋಲ್ ಮಾಡ್ಕೊಳ್ತಿರೋದ್ರಿಂದ ನಮ್ಗೆ ಅವೈಲೇಬಲ್ ಡಾಟಾಸ್ ಏನಿದೆ ಆ ಡಾಟಾಸ್ಗಳನ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ID ಕ್ರಿಯೇಟ್ ಮಾಡಿ ಎನ್ರೋಲ್ ಮಾಡಿ ಅಪ್ಲಿಕೇಶನನ್ನು ಹಾಕುವಂಥದ್ದಾಗಿರ್ತದೆ. ಈಗ ಇಲ್ಲಿ ನಂದು ಅವ್ರದ್ದು ಇನ್ಕಮ್ಮು ನಾನು ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನು ನಾನು ಕಂಪ್ಲೀಟಾಗಿ ಖಾಲಿ ಬಿಡ್ಕೊತಿದ್ದೀನಿ. ನೆಕ್ಸ್ಟು ಸಹ ಇಲ್ಲಿ ಅದರ್ ಅಸೆಟ್ಸ್ ಒಂದು ಇದೇನು ಡೀಟೇಲ್ಸ್ ಇದೆ ನಿಮ್ಮ ಹತ್ರ ಅವೈಲೇಬಲ್ ಇತ್ತು ಅಂತಂದರೆ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟಿಗೆ ಇಲ್ಲಿ ಡು ಯು ವಾಂಟ್ ಟು ಆ್ಯಡ್ ಡೀಟೇಲ್ಸ್ ಆಫ್ ಎಕ್ಸಿಸ್ಟಿಂಗ್ ಲೋನ್ ಅಕೌಂಟ್ ಆ್ಯಸ್ ಬಾರೋವರ್ ಅಂತ ಇದೆ. ಅವರೇನಾದ್ರೂ ಆಲ್ರೆಡಿ ಲೋನ್ ತೊಗೊಂಡು ನಿಮ್ಮ ಹತ್ರ ಇನ್ನೂ ಔಟ್ಸ್ಟ್ಯಾಂಡಿಂಗ್ ಇತ್ತು ಅಂತ ಇದ್ದಾಗ ಇಲ್ಲಿ ಎಸ್ ಅಂತ ಹಾಕ್ಕೊಂಡು ಯಾವ ಬ್ಯಾಂಕಲ್ಲಿ ಎಷ್ಟು ಅಮೌಂಟು ಲೋನು ಔಟ್ಸ್ಟ್ಯಾಂಡಿಂಗ್ ಇದೆ ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಈಗ ಬೇರೆ ಯಾವುದು ಲೋನ್ ಇಲ್ಲ ಅವ್ರದ್ರಿಂದ ಅನ್ನೋದ್ರಿಂದ ನಾನು ನೋ ಅಂತ ಹಾಕ್ಕೊಂಡಿರ್ತೀನಿ. ಡಿಫಾಲ್ಟಾಗಿರುತ್ತೆ ಅದು. ಇನ್ ಕೇಸ್ ನಿಮ್ಗೆ ಗೊತ್ತಿತ್ತು ಡೀಟೇಲ್ಸ್ ಅನ್ನಂಗಿತ್ತು ಅಂದಾಗ ಎಸ್ ಅಂತ ಹಾಕಿ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಈ ಪೇಜಲ್ಲಿ ಕಂಪ್ಲೀಟಾಗಿ ನಾವು ಎಂಟ್ರಿ ಮಾಡಬೇಕು ಅಂತ ಬಂತು ಅಂತಂದರೆ ಸೇವಿಂಗ್ಸ್ ಅಕೌಂಟ್ ಡೀಟೇಲ್ಸ್ ಮಾತ್ರನೇ ಎಂಟ್ರಿ ಮಾಡಬೇಕಾಗಿರುತ್ತೆ. ಇಲ್ಲಿ ಸೇವಿಂಗ್ಸ್ ಅಕೌಂಟ್ ಡೀಟೇಲ್ಸಲ್ಲಿ
ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅವ್ರದ್ದು ಸೇವಿಂಗ್ಸ್ ಅಕೌಂಟ್ ನಂಬರ್ ಏನಿದೆ ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಈ ಕಾಲಮ್ ಓಪನ್ ಆದಮೇಲೆ ಇಲ್ಲಿ ಆ್ಯಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅವ್ರದ್ದು ಸೇವಿಂಗ್ಸ್ ಅಕೌಂಟ್ ಡೀಟೇಲ್ಸ್ನ ಎಂಟ್ರಿ ಮಾಡೋಕ್ಕೆ ಹೇಳುತ್ತೆ. ಇಲ್ಲಿ ಯಾವ ಬ್ಯಾಂಕಲ್ಲಿ ಯಾವ ಇನ್ಸ್ಟಿಟ್ಯೂಷನ್ ಬ್ಯಾಂಕಲ್ಲಿ ಯಾವುದು ಅಕೌಂಟ್ ಇದೆ ಅನ್ನೋದನ್ನು ಡೀಟೇಲ್ಸ್ ಕೇಳುತ್ತೆ. ನೀವು ಇಲ್ಲಿ ಈಗ ಆಲ್ಮೋಸ್ಟ್ ನಾವು ಪ್ಯಾಕ್ಸ್ಗಳು ನಮ್ಮದು ಸೆಂಟ್ರಲ್ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಏನಿದೆ ಆ ಬ್ಯಾಂಕಲ್ಲಿ ನಮ್ಮ ಬ್ರ್ಯಾಂಚಲ್ಲೇ ಅಕೌಂಟ್ಗಳನ್ನ ಓಪನ್ ಮಾಡಿಸಿರೋದ್ರಿಂದ ಅದೇ ಅಕೌಂಟ್ ನಂಬರ್ಗಳನ್ನ ಇಲ್ಲಿ ನಾವು ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಹಾಕ್ಕೊಳ್ಳಿ. ಅದರಲ್ಲಿ ಯಾವ ಬ್ರ್ಯಾಂಚು ಯಾವ ಪ್ಯಾಕ್ಸು ಅನ್ನೋದನ್ನೆಲ್ಲ ನೀವು ಯಾವ ಬ್ರ್ಯಾಂಚು ಅದರಲ್ಲಿ ಯಾವ ಇನ್ಸ್ಟಿಟ್ಯೂಷನ್ನು ಮತ್ತು ಯಾವ ಬ್ರ್ಯಾಂಚ್ ಅನ್ನೋದನ್ನು ಇಲ್ಲಿ ನೀವು ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಅದನ್ನು ಎಂಟ್ರಿ ಮಾಡಿಕೊಂಡು ನೆಕ್ಸ್ಟಿಗೆ IFSC ಕೋಡ್ನ ಎಂಟ್ರಿ ಮಾಡ್ಕೊಳ್ಳಿ. IFSC ಕೋಡ್ ಎಂಟ್ರಿ ಮಾಡಿ ಅವ್ರದ್ದು SBI ಅಕೌಂಟ್ ನಂಬರ್ನ ಎಂಟ್ರಿ ಮಾಡಿ ಸೇವ್ ಅಂತ ಕೊಡಬೇಕಾಗಿರುತ್ತೆ. ಸೇವ್ ಅಂತ ಕೊಟ್ಟಾದಮೇಲೆ ಇಲ್ಲಿ ಅವ್ರದ್ದು ಅಕೌಂಟ್ ನಂಬರ್ ಡೀಟೇಲ್ಸು ಆ್ಯಡ್ ಆಗಿರುತ್ತೆ. ಅದಾದ ನಂತರ ಇಲ್ಲಿ ಒಂದಷ್ಟು ಡಿಕ್ಲರೇಷನ್ಸ್ ಇರುತ್ತೆ. ನೆಕ್ಸ್ಟಿಗೆ ನೀವು ಇಲ್ಲಿ ಲಾಸ್ಟಲ್ಲಿ ಸೇವ್ ಅಂತ ಡಾಟಾನ ಕೊಟ್ಟರೆ ನೆಕ್ಸ್ಟು ಆ ಅಪ್ಲಿಕೇಶನ್ದು ಪ್ರಿವ್ಯೂ ಓಪನ್ ಆಗುತ್ತೆ. ಒಂದು ಸಾರಿ ನೀವು ಏನು ಡಾಟಾಸ್ನ ಫಿಲ್ ಮಾಡಿದ್ದೀರಾ ಅದಷ್ಟು ಡಾಟಾ ಅದು ಒಂದು ಸಾರಿ ಕಂಪ್ಲೀಟಾಗಿ ಪ್ರಿವ್ಯೂನ ನೀವು ಇಲ್ಲಿ ನೋಡ್ಕೋಬೋದಾಗಿರುತ್ತೆ. ಬ್ಯಾಂಕ್ ಡೀಟೇಲ್ಸ್ ಎಲ್ಲಿ ಯಾವ ಪ್ಯಾಕ್ಸಿಂದ ಅಪ್ಲೈ ಮಾಡಿದ್ರು, ಯಾವ್ಯಾವ ಸರ್ವೆ ನಂಬರ್ಗಳನ್ನ ಕೊಟ್ಟಿದ್ದಾರೆ, ಅವ್ರದ್ದು SBI ಅಕೌಂಟ್ ಡೀಟೇಲ್ಸು ಇದಿಷ್ಟೂ ಸಹ ಇಲ್ಲಿ ನಿಮಗೆ ಓಪನ್ ಆಗಿರುತ್ತೆ. ಅದಷ್ಟನ್ನು ಒಂದು ಸಾರಿ ರಿವ್ಯೂ ಮಾಡಿಕೊಂಡು ನೆಕ್ಸ್ಟಿಗೆ ಇಲ್ಲಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಾದಮೇಲೆ ಈ ಅಪ್ಲಿಕೇಶನ್ನು ಪ್ಯಾಕ್ಸ್ ID ಸಬ್ಮಿಟ್ ಆಗೋಕ್ಕೆ ರೆಡಿಯಾಗಿರುತ್ತೆ. ಸಬ್ಮಿಟ್ ಅಂತ ಕೊಟ್ಟಾದಮೇಲೆ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಈ ಪ್ರೋಸೆಸ್ಸು ಕಂಪ್ಲೀಟ್ ಆಯಿತು, ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದೀರಿ ಅಂತ ಮಾಡಬೇಕು ಅನ್ನೋಂಗಿದ್ದಾಗ KYC ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟಾದಮೇಲೆ ಇದು KYC ಪೇಜ್ಗೆ ನೆಕ್ಸ್ಟು KYC ಪೇಜ್ಗೆ ಹೋಗಿರುತ್ತೆ. KYC ಪೇಜಲ್ಲಿ ನೀವು ಇಲ್ಲಿ ಪೆಂಡಿಂಗ್ ಸ್ಟೇಟಸ್ ಏನಿದೆ ಇದು ಪೆಂಡಿಂಗ್ ಅಂತ ಇದೆ. ಪೆಂಡಿಂಗ್ ಅಂತ ಇರೋದ್ರ ಮುಂದೆ ನೀವು ಈ ಸೈನ್ ಅಂತ ಇರೋದ್ರ ಕಡೆ ಏನಿದೆ ಇಲ್ಲಿ ಸೈನ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆಧಾರ್ OTPಗೆ ಫೆಟ್ಚ್ ಆಗುತ್ತೆ. ಆಧಾರ್ OTPನ ತೊಗೊಂಡು ನೀವು ಡಾಟಾನ ಈ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋದಾಗಿರುತ್ತೆ. ಈಗ ಎಂಟ್ರಿ ಮಾಡಿದಂಥ ಅಪ್ಲಿಕೇಶನ್ಸು ಕರೆಕ್ಟಾಗಿತ್ತು ಅನ್ನಂಗಿರುತ್ತೆ. ಒಂದು ಸಾರಿ ಅದ್ರದ್ದು ಹಾರ್ಡ್ ಕಾಪಿ ಬೇಕು ಅನ್ನಂಗಿತ್ತು ಅಂತಂದಾಗ ಇಲ್ಲಿ ಸೈನ್ಡ್ ಅಪ್ಲಿಕೇಶನ್ ಅಂತ ಏನಿದೆ ಇಲ್ಲಿ ಡೌನ್ಲೋಡ್ ಅಂತ ಕೊಡ್ತು ಅಂತಂದರೆ ನಿಮಗೆ ಅವ್ರದ್ದು ಇಲ್ಲಿ ತನಕ ಫಿಲ್ ಮಾಡಿದಂಥ ಡೀಟೇಲ್ಸ್ ಇಲ್ಲಿ PDF ಓಪನ್ ಆಗುತ್ತೆ. ಈ PDFನ ನೀವು ಪ್ರಿಂಟ್ ತೊಗೊಂಡು ಹಾರ್ಡ್ ಕಾಪಿನ ಪ್ರಿಂಟ್ ತೊಗೊಂಡು ಸಹ ನೀವು ಇಟ್ಕೋಬೋದಾಗಿರುತ್ತೆ. ಇದು ಒಂದು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂತಂದ್ರು ನೆಕ್ಸ್ಟ್ ಸೈನ್ ಅಂತ ಕೊಟ್ಟಾದ್ಮೇಲಿಂದ ಅವ್ರ ಆಧಾರ್ OTPಯಿಂದ ಕಂಪ್ಲೀಟ್ ಆದಮೇಲೆ ಮತ್ತೆ ಇನ್ನೊಂದು ಸ್ಟೆಪ್ಪಲ್ಲಿ ಓಪನ್ ಆಗುತ್ತೆ. ಅಲ್ಲೂ ಸಹ ಅಪ್ಲಿಕೇಶನ್ ಸ್ಟೇಟಸಲ್ಲಿ ನೀವು ಅವ್ರದನ್ನು ಅಪ್ಲಿಕೇಶನನ್ನು ಪ್ರಿಂಟ್ ತಗೋಬೋದಾಗಿರುತ್ತೆ. ಇಲ್ಲಿ ಸೈನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಆದ್ಮೇಲೆ ನಿಮ್ಗೆ ಒಂದ್ಸರಿ ಲೋನ್ ಅಪ್ಲಿಕೇಶನ್ ಪ್ರಿವ್ಯೂ ಬರುತ್ತೆ. ಪ್ರಿವ್ಯೂ ಅಲ್ಲಿ ನೀವು ಫಿಲ್ ಮಾಡಿರುವಂತ ಡಾಟಾ ಎಲ್ಲ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಒಂದ್ಸರಿ ನೋಡ್ಕೋಬೇಕು. ಇದು ಅಪ್ಲಿಕೇಶನ್ ಬ್ಯಾಂಕ್ ಡೀಟೇಲ್ಸ್ ಆಗಿರುತ್ತೆ. ಯಾವ ಬ್ಯಾಂಕ್ ಅಲ್ಲಿ ನಾವು OTPನ ತಗೊಂಡಾಗ ಕೆಲವೊಂದ್ಸರಿ ಅವ್ರದ್ದು ಡಾಟಾ ಕೆಲವೊಂದ್ಸರಿ KYC ಕಂಪ್ಲೀಟ್ ಆಗುತ್ತೆ, ಕೆಲವೊಂದ್ಸರಿ KYC ಕಂಪ್ಲೀಟ್ ಆಗಲ್ಲ. ಕಂಪ್ಲೀಟ್ ಆಗದೆ ಇತ್ತು ಅಂತಂದಾಗ ನೀವು ರೀಟ್ರೈ ಮಾಡಿ ಮತ್ತೆ ಸೈನನ್ನು ಕಂಪ್ಲೀಟ್ ಆದರೂ ಮಾಡ್ಕೋಬೋದು ಅಥವಾ ಸ್ಕಿಪ್ ಆದರೂ ಕೊಡ್ಬೋದು. ಸ್ಕಿಪ್ ಅಂತ ಕೊಟ್ಟರು ಸಹ ಅಪ್ಲಿಕೇಶನ್ನ ಸಬ್ಮಿಷನ್ಗೆ ಕಂಪ್ಲೀಟಾಗಿ ಬರುತ್ತೆ. ಈಗ ನಾನಿಲ್ಲಿ ಈ ಸೈನಲ್ಲಿ ಸ್ಕಿಪ್ ಕೊಟ್ಟು ನಾನು ಡೌನ್ಲೋಡ್ ಮಾಡಿ ಸ್ಕಿಪ್ ಅಂತ ಕೊಟ್ಟಾದ್ಮೇಲೆ ಆಗಿರೋದೇ ಇಲ್ಲ. ಆಗಿಲ್ಲದೆ ಇರುವಂತ ಕೇಸಸ್ ಅಲ್ಲಿ ನೀವೇನ್ ಮಾಡಬಹುದು, ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಸ್ಕ್ರಾಲ್ ಮಾಡ್ತು ಅಂತಂದ್ರೆ ಅಲ್ಲಿ ಸೈನ್ನ ಅದಷ್ಟು ಡಾಟಾಗಳನ್ನ ಬಂದು ಇಲ್ಲಿ ಲಾಸ್ಟ್ ಅಲ್ಲಿ ಕೆಳಗಡೆ ಅಕ್ಸೆಪ್ಟ್ ಅಂಡ್ ಸೇವ್ ಅಂತ ಬಂದಿರುತ್ತೆ. ಅಕ್ಸೆಪ್ಟ್ ಅಂಡ್ ಸೇವ್ ಅಂತ ಕೊಟ್ಟ ಮೇಲಿಂದ ನಿಮಗೆ ಆ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಸಬ್ಮಿಷನ್ ಆಗಿದೆ ಅಂತ ಬರುತ್ತೆ. ಈಗ ಅಪ್ಲಿಕೇಶನ್ ಸಬ್ಮಿಷನ್ ಆಗಿದ್ದು ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್ ಆಗಿರುತ್ತೆ. ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್ ಆಗಿರೋದನ್ನ ನಾವು ಅವ್ರ ಮೊಬೈಲ್ಗೂ ಸಹ ಆ ಡೀಟೇಲ್ಸು ಸೆಂಡ್ ಆಗಿರುತ್ತೆ. ಸೆಂಡ್ ಆಗಿರೋದನ್ನ ನಾವು ಅವರ ರೆಫರೆನ್ಸಿಗೆ ಅಂತ ಅವರು ಸಹ ಇಟ್ಕೋಬೋದು. ಇದಾದ ನಂತರ ನಾವು ಡ್ಯಾಶ್ಬೋರ್ಡ್ಗೆ ಅಂತ ಬಂದರೆ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಡ್ಯಾಶ್ಬೋರ್ಡ್ಗೆ ಬಂದರೆ ನೀವು ಇಲ್ಲಿ ಹಾಕಿದಂಥ ಅಪ್ಲಿಕೇಶನ್ಸ್ದು ಡೀಟೇಲ್ಸ್ ಎಲ್ಲ ಫಿಲ್ ಆಗಿರುತ್ತೆ. ಇಲ್ಲಿ ನಾನು ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್ನು ಸಹ ಕಂಪ್ಲೀಟ್ ಮಾಡಲಿಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ವೈಟಿಂಗ್ ಅಂತ ಇದೆ. ನೀವು
ಆ OTP ತೊಗೊಂಡು ಸಬ್ಮಿಟ್ ಮಾಡಿದ್ರಿ ಅಂತ ಅಂದಾಗ ಇಲ್ಲಿ ಈ 2 ಸ್ಟೆಪ್ಗಳು ಕಂಪ್ಲೀಟ್ ಆಗಿರುತ್ತೆ. ಸ್ಯಾಂಕ್ಷನ್ ಮತ್ತು ಡಿಸ್ಬರ್ಸ್ಮೆಂಟ್ ಮಾತ್ರನೇ ವೆಯ್ಟಿಂಗಲ್ಲಿರುತ್ತೆ. ಯಾಕೆ ಇಲ್ಲಿಗೆ ಬಂದಿಲ್ಲ ಅಂತಂದರೆ ನಾನು KYC ಮಾಡಲಿಲ್ಲ ಇದು, ಸೊ ಅದಕ್ಕೋಸ್ಕರ ಇಲ್ಲಿ KYC ಮಾಡದೇ ಇರೋದ್ರಿಂದ ಬಂದಿದೆ. ನೆಕ್ಸ್ಟಿಗೆ ನೀವು ಪ್ಯಾಕ್ಸ್ ಐಡಿಯಲ್ಲಿ ಲಾಗಿನ್ ಆಗಿ ಈ ಅಪ್ಲಿಕೇಶನನ್ನು ನೀವು ಅಪ್ರೂವಲ್ ಮಾಡಾದ್ಮೇಲಿಂದ ಸ್ಯಾಂಕ್ಷನ್ ಆಗಿದೆ ಅಂತ ಇಲ್ಲಿ ಬರುತ್ತೆ, ಮತ್ತು ಅವರಿಗೂ ಸಹ ಒಂದು ಮೆಸೇಜ್ ಹೋಗಿರುತ್ತೆ. ಅದಾದ ನಂತರ ಪ್ಯಾಕ್ಸ್ ಐಡಿಯಲ್ಲಿ ಸ್ಯಾಂಕ್ಷನ್ ಆದಮೇಲಿಂದ ಡಿಸ್ಬರ್ಸ್ಮೆಂಟಿಗೆ ಮ್ಯಾನೇಜರ್ ಐಡಿಗೆ ಹೋಗಿರುತ್ತೆ. ಆ ಡಿಸ್ಬರ್ಸ್ಮೆಂಟ್ನ ಅವರು ಅಮೌಂಟ್ ಎಂಟ್ರಿ ಮಾಡಿ ಮತ್ತು ಡೇಟನ್ನು ಎಂಟ್ರಿ ಮಾಡಿ ಡಿಸ್ಬರ್ಸ್ಮೆಂಟ್ ಮಾಡಿದಾಗಲೂ ಸಹ ಆ ಫಾರ್ಮರಿಗೆ ಆ ಮೆಸೇಜ್ ಹೋಗಿ ಅವ್ರಿಗೆ ಇನ್ಫಾರ್ಮೇಷನ್ ತಲುಪುತ್ತೆ. ಇದಿಷ್ಟು KCC ಪೋರ್ಟಲ್ನಲ್ಲಿ ಫಾರ್ಮರ್ ಐಡಿಯಲ್ಲಿ ಲಾಗಿನ್ ಆಗಿ ಅವ್ರದ್ದು ಲೋನ್ ಅಪ್ಲಿಕೇಶನನ್ನು ಎಂಟ್ರಿ ಮಾಡೋದಾಯಿತು. ಇದಿಷ್ಟರಲ್ಲಿ ಸಬ್ಮಿಟ್ ಆದಮೇಲಿಂದ ನಾವಿಲ್ಲಿ ಈ ಅಪ್ಲಿಕೇಶನಿಂದ ಲಾಗೌಟ್ ಆಗೋಣ. ಲಾಗೌಟ್ ಆದಮೇಲಿಂದ ಮತ್ತೆ ನಾವು ನಮ್ಮ ಪ್ಯಾಕ್ಸ್ ಐಡಿಗಳಲ್ಲಿ ಲಾಗಿನ್ ಆಗಿ ಆ ಪ್ಯಾಕ್ಸ್ ಐಡಿಯಲ್ಲಿ ಲಾಗಿನ್ ಆಗಿ ಆ ಲಾಗಿನ್ ಆಗಿರೋವಂಥ ಐಡಿಯಲ್ಲಿ ಈ ಅಪ್ಲಿಕೇಶನ್ಸ್ಗಳನ್ನ ನಾವು ರಿವ್ಯೂ ಮಾಡೋದಾಗಿರ್ಬೋದು ಅಥವಾ ರೀಸಬ್ಮಿಷನ್ಗೆ ಎಂಟ್ರಿ ಮಾಡೋದಾಗಿರ್ಬೋದು, ಈ ಥರದ ಕೆಲಸಗಳನ್ನ ನಾವು ನಮ್ಮ ಪ್ಯಾಕ್ಸ್ ಐಡಿಯಲ್ಲಿ ನಾವು ಮಾಡ್ಕೊಳ್ಳೋದಾಗಿರುತ್ತೆ. ಇದಿಷ್ಟು KCC ಪೋರ್ಟಲ್ನಲ್ಲಿ ಲೋನ್ ಅಪ್ಲಿಕೇಶನನ್ನು ಎಂಟ್ರಿ ಮಾಡೋದು ಹೇಗೆ, ಸಬ್ಮಿಟ್ ಮಾಡೋದು ಹೇಗೆ, ಮತ್ತು KCC ಪೋರ್ಟಲ್ಗೆ KCC ಪೋರ್ಟಲಲ್ಲಿ ಲೋನ್ ಅಪ್ಲಿಕೇಶನನ್ನು ಹಾಕೋದು ಹೇಗೆ ಅನ್ನೋದಾಯಿತು. KCC ಪೋರ್ಟಲಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿರೋದ್ರಲ್ಲಿ ಕೆಲವೊಂದು ನನಗೆ ಆ್ಯಸ್ ಪರ್ ಮೈ ನಾಲೆಡ್ಜು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಕೆಲವೊಂದು ಕಡೆ ಏನಾಗಿರುತ್ತೆ ಅಂತಂದರೆ ನಾನು ಹೇಳಿರೋದ್ರಲ್ಲೂ ಸಹ ತಪ್ಪಿರುತ್ತೆ. ಇನ್ ಕೇಸ್ ಏನಾದರೂ ನಿಮ್ಗೆ ಅದು ನೋಟಿಸ್ ಆಯಿತು, ಇಲ್ಲ ಈ ಥರ ವೇಯಲ್ಲಿ ಮಾಡಬೇಕು, ನೀವು ತಪ್ಪು ಮಾಡಿದ್ದೀರಾ, ಈ ಥರ ಅಲ್ಲ ಅಂತ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಸರಿ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಣ. ಮತ್ತು ಈಗ ಫಾರ್ ಎಕ್ಸಾಂಪಲ್ಗೆ ನಾನು ಇದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಅಲ್ಲಿ ಒಂದು ಕಡೆ ನಾನು ಲ್ಯಾಂಡ್ ಡಿಕ್ಲೇರ್ ಆದಮೇಲೆ ಅಲ್ಲಿ ಲ್ಯಾಂಡ್ ವ್ಯಾಲ್ಯೂನ ಎಂಟ್ರಿ ಮಾಡಿದೆ. ಲ್ಯಾಂಡ್ ವ್ಯಾಲ್ಯೂನ ನಮ್ಮದು 3 ಲಕ್ಷ ಇರೋದ್ರಿಂದ ಅಟ್ ಪ್ರೆಸೆಂಟಿಗೆ ಇಂಡಿವಿಜುವಲ್ ಆಗಿ ಒಂದೊಂದು ಸರ್ವೆ ನಂಬರ್ದು ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅನ್ನೋದನ್ನು ಎಂಟ್ರಿ ಮಾಡ್ತಾ ಹೋದೆ. ನಾನು ಅಲ್ಲಿ ಏನು ವಿಸ್ತೀರ್ಣ ಇದೆ ಅದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅನ್ನೋದನ್ನು ಹಾಕ್ಕೊಂಡು ಹೋಗಿದ್ದೀನಿ. ಅಲ್ಲಿ ಪರ್ ಎಕರ್ಗೆ ಎಷ್ಟು ಮಾರ್ಕೆಟ್ ವ್ಯಾಲ್ಯೂ ಇದೆ ಅದನ್ನು ಹಾಕಬೇಕಾ, ಅಥವಾ ಪ್ರಾಪರಾಗಿ ನಾವು ಏನು ಜಮೀನನ್ನು ಅಲ್ಲಿ ಎಂಟ್ರಿ ಮಾಡ್ತಿದ್ದೀವಿ ಅದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಹಾಕಬೇಕಾ ಅನ್ನೋದ್ರ ಬಗ್ಗೆ ಅಷ್ಟು ನನಗೆ ಕ್ಲಾರಿಫಿಕೇಷನ್ ಇಲ್ಲದೆ ಇರೋದ್ರಿಂದ ಆ್ಯಸ್ ಪರ್ ಮೈ ನಾಲೆಡ್ಜು ನಾನು ಆ ಜಮೀನನ್ನು ಏನು ಎಂಟ್ರಿ ಮಾಡ್ತೀನಿ ಅದ್ರ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಾನು ಅಲ್ಲಿ ಹಾಕಿದ್ದೀನಿ. ಇದಿಷ್ಟು ಈ ವಿಡಿಯೋ ಬಗ್ಗೆ ಆಯಿತು. ಇನ್ ಕೇಸ್ ಏನಾದರೂ ಇದರಲ್ಲೂ ಡೌಟ್ಸ್ ಇತ್ತು ಅಂತಂದರೆ ಅಥವಾ ಸಜೆಷನ್ಸ್ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕರೆಕ್ಷನ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್.